ಫೋನ್ ಪೇ, ಗೂಗಲ್ ಪೇ ಅಥವಾ ಇನ್ಯಾವುದೇ UPI ಆ್ಯಪ್ನ ಮುಖಾಂತರ ನೀವು ಬೈ ಮಿಸ್ ಆಗಿ ಬೇರೆ ಯಾರ್ದೋ ಅಕೌಂಟ್ಗೆ ನಿಮ್ಮ ಹಣನ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಮುಂದೆ ಏನು ಮಾಡಬೇಕು ಹೇಳ್ತೀನಿ. ಅದಕ್ಕೂ ಮುಂಚೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆ ದುಡ್ಡು ವಾಪಸ್ ಬರುತ್ತೆ. ಅದಕ್ಕೆ ಸಿಂಪಲ್ ಆಗಿ ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಮೊದಲಿಗೆ ನೀವು ಕಳಿಸಿರೋ ಪೇಮೆಂಟ್ ರಿಸಿಪ್ಟ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಅದರಲ್ಲಿ ಟ್ರಾನ್ಸಾಕ್ಷನ್ ID, UTR ನಂಬರ್ ಹಾಗೂ ಅವತ್ತಿನ ಡೇಟ್, ಟೈಮ್ ಹಾಗೂ ನೀವು ಎಷ್ಟು ಅಮೌಂಟ್ ಕಳಿಸಿದ್ರಿ ಅಂತ ಡೀಟೇಲ್ಸ್ ಇರುತ್ತೆ. ಸಂಬಂಧಪಟ್ಟ ಆ್ಯಪ್ನ ಕಸ್ಟಮರ್ ಕೇರ್ ನಂಬರ್ಸ್ ಇಲ್ಲಿದೆ. ಈ ನಂಬರ್ಗೆ ನೀವು ಕಾಲ್ ಮಾಡಿ ಸ್ಕ್ರೀನ್ಶಾಟ್ಸ್ನಲ್ಲಿ ಇದ್ದ ಡೀಟೇಲ್ಸ್ನ ಅವರಿಗೆ ಶೇರ್ ಮಾಡಿ. ನಿಮ್ಮ ಇಶ್ಯೂನ ಎಕ್ಸ್ಪ್ಲೈನ್ ಮಾಡಿ ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಈ ಕಂಪ್ಲೇಂಟ್ ಒಂದು ಸಲ ವೆರಿಫೈ ಆದಮೇಲೆ ಸಂಬಂಧಪಟ್ಟ ಆ್ಯಪ್ನವರು NPCIಗೆ ಪೇಮೆಂಟ್ ರಿವರ್ಸಲ್ ರಿಕ್ವೆಸ್ಟ್ ಕಳಿಸ್ತಾರೆ. ನೀವು ಕೊಟ್ಟಿರೋ ಪ್ರೂಫ್ ಎಲ್ಲ ಸರಿ ಇದ್ದಲ್ಲಿ ನಿಮ್ಮ ಹಣವನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡಲಾಗುತ್ತೆ. ನಿಮ್ಗೇನಾದರೂ ಈ ರೀತಿ ತೊಂದರೆ ಆಗಿತ್ತಾ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಇನ್ಫಾರ್ಮೇಷನ್ನ ಗೊತ್ತಿಲ್ಲದೆ ಇರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಬ್ರೈಟ್ ಅಪ್ಸ್ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.